ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾರ್ನ ಬಡಿಸ್ಕೊಂಡು ಯಾವ ರೀತಿ ಪಲಾವ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಇಷ್ಟು ದಿವಸ ಬೇರೆ ಬೇರೆ ಥರ ವಿಡಿಯೋ ಮಾಡ್ತಿದ್ದವರು ಇವತ್ತು ಅಡುಗೆದು ಮಾಡಿ ತೋರಿಸ್ತಾರೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಇದೊಂದು ಸ್ಪೆಷಲ್ ರೆಸಿಪಿ ಅಂತ ನನಗನ್ನಿಸ್ತು. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮಸಾಲೆ ಪದಾರ್ಥಕ್ಕೆ ನಾನು ಇಲ್ಲಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಗ್ರೀನ್ ಚಿಲ್ಲಿಸು ಬಳಸ್ಕೋಬೋದು. ಸ್ವಲ್ಪ ಗ್ರೀನ್ ಚಿಲ್ಲಿ ಜಾಸ್ತಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾನಿಲ್ಲಿ ಹಣ್ಣಾಗಿರೋದು ನಾರ್ಮಲಾಗಿ ತಂದಿಟ್ಟಿರ್ತೀನಲ್ಲ, ಅದನ್ನ ಹೊರಗಡೆ ಇಟ್ಟಿರ್ತೀವಿ, ಸ್ವಲ್ಪ ಕಲರ್ ಬರುತ್ತೆ. ಸೊ ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ನಾನು ಈ ಥರ ಒಂದು ಬಾಕ್ಸು ಇದೆ ನನ್ನ ಹತ್ರ. ಇದು ಮೀಶೋದಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಮೀಶೋದಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಾನು ಸಪ್ರೇಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಗಾರ್ಲಿಕ್ಕು ಅಷ್ಟೇ, ಗಾರ್ಲಿಕ್ಕೂ ಸ್ವಲ್ಪ ನಾನು ಕ್ಲೀನ್ ಮಾಡಿ ಇದರಲ್ಲೇ ಇಟ್ಕೊಂಡು ಸ್ಟೋರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಸಾಲೆಗೆ ನಾನಿಲ್ಲಿ 1.5 ಪಾವಷ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು 3 ಲೇಸಸ್ಸಷ್ಟು ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 10ರಿಂದ 12 ಕಾಳಷ್ಟು ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಒಂದು ಸ್ಲೈಸಷ್ಟು ಬರೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1.5 ಹಿಡಿ ಬರೋಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಲೋಟಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ನಾನು ಹಾಕ್ತೀನಿ. ಸೊ ಇದನ್ನೆಲ್ಲ ಒಂದೊಂದಾಗಿ ಮಿಕ್ಸಿಗೆ ಹಾಕ್ಕೊಂಡು, ನಿಮಗೆ ನುಣ್ಣಗೆ ಬೇಕಂದರೆ ನುಣ್ಣಗೂ ಕೂಡ ರುಬ್ಕೋಬೋದು. ಸ್ವಲ್ಪ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ತರಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ಲ ನುಡ್ದಿರಬೇಕು. ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟು ಇದಕ್ಕೆ ಒಂದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆ, 3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು 3 ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಮೆಂತ್ಯ ಸೊಪ್ಪಿತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಆನಿಯನ್ನ ನಾರ್ಮಲಾಗಿ ಸ್ಲೈಸು ಉದ್ದ ನಾವು ಪಲಾವ್ಗೆ ಉದ್ದಾಗಿ ಕಟ್ ಮಾಡ್ಕೊಳ್ತೀವಿ. ನಿಮಗೆ ಬೇಕಿದ್ರೆ 2 ಸ್ಲೈಸು ಕೂಡ ಮಾಡ್ಕೋಬೋದು. ನಾನು ಒಂದೊಂದೇ ಸ್ಲೈಸ್ನ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಆನಿಯನ್ನು ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಆನಿಯನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮೆಂತ್ಯ ಸೊಪ್ಪು ತೊಗೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪಿತ್ತು ನಮ್ಮ ಮನೇಲಿ, ಸೊ ಅದನ್ನು ಮೆಂತ್ಯ ಸೊಪ್ಪನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಪಲಾವ್ ಮಾಡ್ತೀವಲ್ವ. ಟೊಮೊಟೊ ರೈಸ್ ಮಾಡ್ತೀವಿ, ವೆಜಿಟೇಬಲ್ ಪಲಾವ್ ಮಾಡ್ತೀವಿ, ಮಶ್ರೂಮ್ ಪಲಾವ್ ಮಾಡ್ತೀವಿ, ಹಾಗೆ ಸೋಯಾ ಚಂಕ್ಸಿಂದನೂ ಪಲಾವ್ ಮಾಡ್ತೀವಲ್ವ. ಎಷ್ಟೊಂದು ವೆರೈಟೀಸ್ ಆಫ್ ಪಲಾವ್ ಇದೆ. ನಾವು ನಮ್ಮ ಮನೇಲಿ ಸ್ವಲ್ಪ ಪಲಾವ್ ಮಾಡೋದು ಕಡಿಮೆ, ರೇರ್ಲಿ, ತುಂಬ ಸ್ಪೆಷಲ್ ನಾನು ಸ್ವಲ್ಪ ಮಾಡೋದು ಪಲಾವ್ಸು. ಸೊ ಇದು ನಮ್ಮ ಮನೆ ಕಸ್ತೂರಿ ಮೇಥಿ ಇದ್ದರೆ ನೀವು ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪಿತ್ತು, ಫ್ರೆಶ್ ಆಗಿತ್ತು. ಸೊ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹಾಕಿ ಮಾಡೋಣ, ಏಕೆಂದರೆ ನಾರ್ಮಲಾಗಿ ಮಕ್ಳುಗಳು ತಿನ್ನೋದಿಲ್ವಲ್ಲ. ಸೊ ಇದರಲ್ಲೇ ಆ್ಯಡ್ ಮಾಡಿದ್ರೆ ಅದು ಟೇಸ್ಟು, ಫ್ಲೇವರು ಎಲ್ಲ ಆ್ಯಡ್ ಆಗುತ್ತೆ. ಸೊ ಮಕ್ಳಿಗೂ ಅದರದ್ದು ಗೊತ್ತಾಗೋದಿಲ್ಲ, ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋಲ್ಲ. ಬೇರೆ ಕಡೆ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ಅದನ್ನ ತೆಗೆದಿಟ್ಬಿಡ್ತಾರೆ. ಸೊ ಇದರಲ್ಲಾದರೆ ಅದು ಗೊತ್ತಾಗೋಲ್ಲ, ಹಾಗೆ ತಿನ್ಬೋದು. ಸೊ ನಾನಿಲ್ಲಿ ನಾರ್ಮಲಾಗಿ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಆಯಿಲು ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟಾಗಿ ಪಲಾವ್ ಬರುತ್ತೆ. ಸೊ ನಾನಿಲ್ಲಿ ಒಂದು 150 ml ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಗೀ ಆ್ಯಡ್ ಮಾಡ್ತಾಯಿದ್ದೀನಿ, ತುಪ್ಪ. ನಿಮ್ಮ ಮನೇಲಿ ಬಳಸ್ತಿರಲ್ಲ ಅದೇ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಮನೇಲೇ ಕಾಯಿಸಿರೋ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾದ್ಮೇಲೆ ಎಷ್ಟು ನಿಮಗೆ ಸಾಸಿವೆ ಬೇಕಾಗಿದೆ, ನಾನು ಸ್ವಲ್ಪ ಇಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು ಸಿಡಿಯೋಕ್ಕೆ ಶುರುವಾದಮೇಲೆ ಇದು ನಾರ್ಮಲಾಗಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು ಒಂದು 3 ಸ್ಲೈಸು. ಬಟ್ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ 2 ಸ್ಲೈಸು ಚಕ್ಕೆ ಮತ್ತು 1-2 ಲವಂಗನ ಒಗ್ಗರಣೆಗೆ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಪಲಾವ್ ಎಲೆ ಮತ್ತು ಸೋಂಪು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ನನಗೆ ಸೋಂಪುದು ಟೇಸ್ಟ್ ಅಷ್ಟು ಇಷ್ಟ ಆಗೋಲ್ಲ, ಸೊ ಅದನ್ನು ನಾನು ಸೋಂಪಿಲ್ಲ ಆ್ಯಡ್ ಮಾಡಿಲ್ಲ. ಆನಿಯನ್ ನಾವೇನು ಸಣ್ಣಗೆ ಹೆಚ್ಕೊಂಡಿದ್ದೀವಿ ಉದ್ದಕ್ಕೆ, ಅದನ್ನು ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ನಾವು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪಿತ್ತಲ್ಲ, ಇದು ಹತ್ತತ್ರ ಒಂದು ಕಟ್ನಷ್ಟು ಮೀಡಿಯಮ್, ಒಂದು ಕಟ್ಟಲ್ಲಿ ಅರ್ಧ ಭಾಗದಷ್ಟು ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೋಬೋದು. ಕಸ್ತೂರಿ ಮೇಥಿ ಇದ್ದರೆ ಕಸ್ತೂರಿ ಮೇಥಿ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಕಸ್ತೂರಿ ಮೇಥಿ ಹಾಕಿದ್ರೇ ಟೇಸ್ಟ್ ಬೇರೆ ಬರುತ್ತೆ. ಇದು ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದೇ ಟೇಸ್ಟ್ ಬೇರೆ ಇರುತ್ತೆ. ಆಪ್ಷನಲ್ಲು, ನಿಮ್ಮ ಮನೇಲಿದ್ದರೆ ಹಾಕೋಬೋದು. ಓಕೆನಾ. ಇದು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈ ಫ್ರೈ ಆಗಿದ ತಕ್ಷಣ ನಮ್ಮನೇಲಿ ನಾನು ಕಾರ್ನ್ ತೊಗೊಬಂದು ಇಟ್ಕೊಂಡಿದ್ದೆ. ಸೊ ಇದು ಕಾರ್ನ್ ಹಾಕಿ ಒಂದು ಡಿಶ್ ಮಾಡೋಣ ಅಂತ ಕಾರ್ನ್ ಹಾಕೋತಿದ್ದೀನಿ. ನಾರ್ಮಲಾಗಿ ಬಿಡಿಸಿ ಅದನ್ನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಫುಲ್ ಕಾರ್ನ್ ಒಂದು ಏನು ಬರುತ್ತಲ್ಲ ಜೋಳದ್ದು ಒಂದು ಅಮೇರಿಕನ್ ಕಾರ್ನು, ಅದನ್ನು ಇಲ್ಲಿ ನಾನು ಒಂದು ಅಮೇರಿಕನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲು ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಆಯಿಲ್ ಬಳಸ್ತೀನಿ, ಸೊ ಆಯಿಲ್ ಹಾಕಿದ್ದೀನಿ. ಇದಾದ ನಂತರ ಆಲೂಗಡ್ಡೆ ಅವಶ್ಯಕತೆ ಇರಲಿಲ್ಲ. ನನ್ನ ಮಕ್ಳಿಗೆ ಸ್ವಲ್ಪ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಇರುತ್ತಲ್ಲ, ಸೊ ಒಂದೇ ನಾನು ಸ್ಲೈಸು ಆಲೂಗಡ್ಡೆ ಹಾಕಿದ್ದೀನಿ. ಇವಾಗ ನೋಡಿ ಕಾರ್ನು ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ, ಸ್ವಲ್ಪ ದಪ್ಪ ದಪ್ಪ ಆಗಿದೆ. ಅದು ತುಂಬ ಸಣ್ಣ ಇರುತ್ತೆ, ಆಯಿಲ್ಗೆ ಬಿದ್ದಾಗ ಸ್ವಲ್ಪ ಅದು ಫ್ರೈ ಆದಾಗ ದಪ್ಪ ಆಗುತ್ತೆ. ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನು ತರಕಾರಿನೆಲ್ಲ ಆ್ಯಡ್ ಮಾಡ್ತಾಯಿಲ್ಲ ನಾನು, ಏಕೆಂದರೆ ಕಾರ್ನ್ ಮೇಥಿ ಪಲಾವ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದನ್ನು ಬೇರೆ ಆ್ಯಡ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ನಾನು ಟೊಮೊಟೊ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಯೂಸ್ ಮಾಡ್ಬೋದಲ್ವ. ಉಪ್ಪು ಎಲ್ಲರೂ ಗೊತ್ತೇ ಇರುತ್ತಲ್ಲ, ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೊಟೊ ಬೇಗ ಬೇಯುತ್ತೆ. ನಾನಿಲ್ಲಿ ಹಳಿ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ನಾವು ನೋಡಿಕೊಂಡು ನೆಕ್ಸ್ಟ್ ಎಷ್ಟು ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದರದ್ದೆಲ್ಲ ನೀಟಾಗಿ ಟೊಮೊಟೊ ಏನಿದೆ ನೀಟಾಗಿ ಸ್ಮ್ಯಾಶ್ ಆಗಿ ಅದರದ್ದೆಲ್ಲ ಇದು ಆಯಿಲ್ ಅಂಶ ಬಿಟ್ಕೊಳ್ಳುತ್ತೆ. ಆಯಿಲ್ ಅಂಶ ಬಿಟ್ಕೊಳ್ಳೋರ್ಗು ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಈಗ ಆಯಿಲ್ ಅಂಶ ಎಲ್ಲ ಕಾಣ್ತಾ ಇದೆ. ಲಾಸ್ಟ್ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಇವಾಗ ಇದು ಪೇಸ್ಟ್ಗೆ ಹಾಕ್ತಾಯಿದ್ದೀನಿ. ಗ್ರೀನ್ ಮಸಾಲನಾರ ಹಾಕ್ಕೋಬೋದು, ಇಲ್ಲ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನೀವು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಖಾರದ ಪುಡಿ ಹಾಕಿ ಕೂಡ ಮಾಡ್ಕೋಬೋದು. ಇಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಬಳಸಿರೋದ್ರಿಂದ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗಿ ನಮಗೆ ಆಯಿಲ್ ಬಿಟ್ಕೊಂಡ್ರೆ ಅದು ನೆಕ್ಸ್ಟ್ ಪ್ರಿಪ್ರೇಷನ್ ನಾವು ರೈಸ್ ಹಾಕೋದಕ್ಕೆ ಅದು ಪ್ರಿಪೇರ್ ಆಗುತ್ತೆ. ಸೊ ಅದರಿಂದ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದಕ್ಕೆ ನೀವು ಬುಲೆಟ್ ರೈಸು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಬಿರಿಯಾನಿ ರೈಸ್ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿದ್ದೀನಿ, ಖಾರಕ್ಕೆ ಸ್ವಲ್ಪ ಖಾರ ಬೇಕು ಅಂತ ಅಂದ್ಕೊಂಡು ನಾನು 1 ಸ್ಪೂನ್ ಮೀಡಿಯಮ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀವು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ರೈಸು ನಾನು ಬಿರಿಯಾನಿ ರೈಸನ್ನ ತೊಳೆದಿಟ್ಕೊಂಡಿದ್ದೀನಿ. 1.5 ಪಾವ್ ಅಷ್ಟೇ ನಾನು ಹಾಕಿರೋದಿಲ್ಲಿ. 1.5 ಪಾವ್ ಅಷ್ಟು ನಾನೇನು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ಗರಂ ಮಸಾಲ ಕೂಡ ಇಷ್ಟ ಇರೋರು, ಜಾಸ್ತಿ ಮಸಾಲ ರುಬ್ಬಕ್ಕೆ ಹಾಕಿಲ್ಲದೆ ಇರೋರು 1 ಸ್ಪೂನ್ ಬೇಕಾದ್ರೆ ಗರಂ ಮಸಾಲ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಗ್ಗರಣೆಗೂ ಹಾಕಿದ್ದೀನಿ, ರುಬ್ಬಕ್ಕೂ ಕೂಡ ಹಾಕಿರೋದ್ರಿಂದ ಇದಕ್ಕೇನು ನೆಸೆಸಿಟಿ ಇಲ್ಲ. ಇದೆಲ್ಲ ಹಾಕಿ ಅಕ್ಕಿನೆಲ್ಲ ಸ್ವಲ್ಪ ಹಾಕಿ 1-2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊತೀನಿ. ಅಳತೆಗೆ ನೀರು ಇಟ್ಕೊಂಡಿದ್ದೀನಿ. 1.5 ಲೋಟ ಇಟ್ಕೊಂಡಿದ್ದೀನಿ ಅಂದರೆ 3 ಲೋಟ ನೀರು ಹಾಕಿದ್ರೆ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟು ವಾಟರ್ದು ಆಗುತ್ತೆ. ಸೊ ಇವಾಗ ನಾನು 2.5-3 ಲೋಟ ನೀರು ಹಾಕಿದ್ದೀನಿ. 1 ಲೋಟಕ್ಕೆ 2 ಲೋಟ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ಹಾಗೆ ಅರ್ಧ ಲೋಟ ಎಕ್ಸ್ಟ್ರಾ ಇರೋದಕ್ಕೆ 1 ಲೋಟ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಒಟ್ಟು 3 ಗ್ಲಾಸಸ್ ಆಫ್ ವಾಟರ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಎಷ್ಟು ಬೇಕಾದರೂ ನೀವು ನೆಕ್ಸ್ಟ್ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಡ್ ಮಾಡಿ ವಿಜಿಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 2 ವಿಜಿಲ್ ಆದಮೇಲೆ ಇದನ್ನು ನಾವು ಇಳಿಸ್ಕೋಬೋದು. ಇಲ್ಲ ನಿಮಗೆ 1 ವಿಜಿಲ್ ಹಾಕಿ ಕೂಡ ನಾವು ಓಪನ್ ಮಾಡಿಬಿಟ್ಟು ತಿರ್ಸ್ಕೊಂಡ್ರೆ ಮಸಾಲ ನೀಟಾಗಿ ಅದಕ್ಕೆ ಅಕ್ಕಿ ಅನ್ನಕ್ಕೆಲ್ಲ ಹೊಂದ್ಕೊಂಡಿರುತ್ತೆ. ನಾನು 2 ವಿಜಿಲ್ ಹಾಕಿ ವಿಜಿಲ್ನ ಎತ್ತಿದ್ದೀನಿ. ನೋಡಿ ಕೊನೆ ನಮ್ಮದು ಕಾರ್ನ್ ಮೆಂತೆ ಪಲಾವ್ ಈ ರೀತಿ ರೆಡಿಯಾಗಿದೆ. ವಿತ್ ಬಿರಿಯಾನಿ ರೈಸಲ್ಲಿ ಈ ರೀತಿ ಮಾಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆನಾ? ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.